ಅಗ್ರಿ ಮಾಡಬೇಕು ಅಂತ ಹೆಂಗೆ ಅನಿಸ್ತು ನಿಮಗೆ? ನೋ ಸರ್, ಮೈ ಫಾದರ್ ಈಸ್ ಆ್ಯಕ್ಚುಲಿ ಫ್ರಮ್ ಕನ್ನಡದಲ್ಲ, ರೈತ ಕುಟುಂಬದಿಂದ ಬಂದಿದ್ದು ಸರ್. ಅದು ಮತ್ತು ಬೇರೆ ಸ್ಕೋಪ್ ಯಾವುದೇ ಇಲ್ಲ ಸರ್. ಅಂದರೆ ಇನ್ ದ ಸೆನ್ಸ್, ಈಗ ಬೆಳಗ್ಗೆ ಎದ್ದ ತಕ್ಷಣ ಅದೇ ನೋಡ್ತೀವಿ ಸರ್, ಹೊಲ ಮನೆ. ಅದ್ರಾಗೆ ಏನಾರು ಮಾಡ್ಬೇಕಂತಂದ್ರೆ ಇದನ್ನು ಮಾಡೋದು ಸರ್. ಬಟ್ ಬರ್ತಾ ಬರ್ತಾ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಬಂದು ಈಗ UPSC ಪ್ರಿಪೇರ್ ಆಗ್ತೀನಿ. ಅಲ್ಲ, ಈಗ ನೀವು ಡಿಗ್ರಿ ಮಾಡಬೇಕಂತ ಅಗ್ರಿನೇ ಮಾಡಬೇಕು ಅಂತ ಹೆಂಗೆ ಬಂತು, ಯಾಕೆ ಮಾಡಿದ್ರಿ? ಇವತ್ತು 6 ಗೋಲ್ಡ್ ಮೆಡಲ್ ಬಂದವ, ಏನು ಹೇಳ್ತೀರಿ? ಅಂದರೆ ಸರ್, ಅಂದರೆ ಅಗ್ರಿನೇ ಮಾಡಬೇಕು ಅಂತ ಹೆಂಗೆ ಅನ್ನಿಸ್ತು ನಿಮ್ಗೆ? ಯಾರು ಪ್ರೇರಣೆ ಅಂತೇನಿಲ್ಲ ಸರ್. ಈಗ ಮನೆಯಲ್ಲಿ ಒಬ್ಬರು ರೈತ ಇದ್ದಾರೆ ಅಂದಮೇಲೆ ಸರ್, ಅವರು ಪಡೋ ಕಷ್ಟಗಳನ್ನೆಲ್ಲ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಸರ್. ಸೊ ಈಗ ಈ ವೆಸ್ಟರ್ನ್ ಕಂಟ್ರೀಸ್ ಒಳಗಡೆ ಎಲ್ಲ ಫಾರ್ಮ್ ಮೆಕನೈಸೇಷನ್ ತುಂಬ ಇಂಪ್ರೂವ್ ಆಗಿದೆ ಸರ್. ಅವ್ರದ್ದು ಪ್ರೊಡಕ್ಟಿವಿಟಿ ಎಲ್ಲ ನೋಡ್ಕೊಂಡ್ರೆ ದ ಮಾರ್ಜಿನಲೈಸ್ಡ್ ಫಾರ್ಮರ್ಸ್ ಇನ್ ಇಂಡಿಯಾ ಈಸ್ ನಾಟ್ ನಥಿಂಗ್ ಸರ್, and their productivity is also very low sir. So in order to increase that productivity, we have to do something sir. That comes from the farm mechanization. So that made me to choose the agriculture engineering background sir. ಈಗ ಸಿಂಧನೂರು ತಾಲೂಕು ಅಂತಂದರೆ ಭತ್ತ ಬೆಳೀತಾರೆ. ಹಾಂ ಸರ್, ಎಸ್. ಸೊ ಅವರು ಒಂದು ಬೆಳೆ ಬೆಳೀತಾರೆ, ಇಲ್ಲಾಂದರೆ ನೀರಿದ್ದರೆ 2 ಬೆಳೆ ಬೆಳೀತಾರೆ. ಎಸ್ ಸರ್. ಸೊ ಇವಾಗ ನೀವು 6 ಗೋಲ್ಡ್ ಮೆಡಲ್ ತೊಗೊಂಡು ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಆ ಭಾಗಕ್ಕೆ ಏನು ಮಾಡ್ಬೋದು ಸರ್? ಇಂಪ್ರೂವ್ಮೆಂಟ್ ಅನ್ನೋಕ್ಕಿಂತ ಈಗ ಏನಾಗಿತ್ತು ಅಂದ್ರೆ ಸರ್, ಅನ್ಕಂಟ್ರೋಲ್ಡ್ ಡೆವಲಪ್ಮೆಂಟ್ ಮತ್ತು ಅನ್ಕಂಟ್ರೋಲ್ಡ್ ಗ್ರೋತ್ ಆಗತ್ತೆ ಸರ್. ಸೊ ಅದರಿಂದ ಏನಾಗುತ್ತೆ ಅಂದರೆ ದ ಲ್ಯಾಂಡ್ ಆ್ಯಸ್ ವೆಲ್ ಆಸ್ ದ ವಾಟರ್ ಈಸ್ ಗೆಟಿಂಗ್ ಪೊಲ್ಯೂಟೆಡ್ ಸರ್. ಸೊ ಈಗ ಅವರಿಗೆ ಏನು ಬೇಕಾಗಿದೆ ಅಂದರೆ ಡೈರೆಕ್ಷನ್ಸ್ ಬೇಕಾಗುತ್ತೆ. ಇನ್ ವಾಟ್ ಸೆನ್ಸ್ ದೇ ನೀಡ್ ಅ ಡೈರೆಕ್ಷನ್ ಈಸ್ ಹೌ ಟು ಯೂಸ್ ದ ಫರ್ಟಿಲೈಸರ್ಸ್ ಆರ್ ದ ಪೆಸ್ಟಿಸೈಡ್ಸ್ ಇನ್ ಅ ಕರೆಕ್ಟ್ ಮ್ಯಾನರ್, ಆ್ಯಂಡ್ ಹೌ ಟು ಇಂಪ್ಲಿಮೆಂಟ್ ದ ಮೆಕನೈಸೇಷನ್ ಇನ್ ದ ಫಾರ್ಮಿಂಗ್ ಸೆಕ್ಟರ್, ಆ್ಯಂಡ್ ಹೌ ದೇ ಕ್ಯಾನ್ ಗೆಟ್ ಯುಟಿಲೈಸೇಷನ್ ಆಫ್ ದ ಟೆಕ್ನಾಲಜೀಸ್ ದಟ್ ಆರ್ ಪ್ರಿವೆಲೆಂಟ್ ಇನ್ ದ ಫಾರ್ಮಿಂಗ್ ಸೆಕ್ಟರ್. ಅದು ಬೇಕಾಗಿತ್ತು ಸರ್. ಈಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳೋದಾದ್ರೆ? ನಮ್ಮ ತಂದೆ ಫಾರ್ಮರ್ ಸರ್, ಮತ್ತು ನಮ್ಮ ತಾಯಿ ಹೌಸ್ ವೈಫ್ ಸರ್. 1.5 ಎಕರೆ ಇದೆ ಸರ್, ಮತ್ತು ದನ ಇದಾವೆ ಸರ್ ಒಂದು 4-3. ಅದರಿಂದ ಮನೆ ನಡೀತೈತೆ ಸರ್. ಈಗ ಬಸವನಗೌಡ ಪೊಲೀಸ್ ಪಾಟೀಲ್ ಸರ್. ಅಲ್ಲ, ಈಗ ಅಮ್ಮನ ಹೆಸರು ಲಕ್ಷ್ಮೀ ಪೊಲೀಸ್ ಪಾಟೀಲ್ ಸರ್. 1.5 ಎಕರೆಯಲ್ಲಿ ಏನು ಬೆಳೀತೀರಿ? ಅದು ಭತ್ತಾನೆ ಸರ್. ಸಿಂಧನೂರು, ಹಾಂ ಸರ್, ಗಂಗಾವತಿಲಿಂದ ಸಿಂಧನೂರು ಆ ಬೆಲ್ಟೆಲ್ಲ ಭತ್ತಾನೆ ಸರ್. 6 ಗೋಲ್ಡ್ ಮೆಡಲ್ ಬಂದಿದೆ, ಹಾಂ ಸರ್. ಖುಷಿ ಆಗ್ತಾ ಇದೆ. ಹಾಂ ಸರ್, ತುಂಬ ಖುಷಿ ಆಗುತ್ತೆ ಸರ್. ಅಲ್ಲ, 6 ಗೋಲ್ಡ್ ಮೆಡಲ್ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತ? ನಿರೀಕ್ಷೆ ಅಂತ ಏನಿಲ್ಲ ಸರ್. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಎಫರ್ಟ್ ಫ್ರಮ್ ದ ಟೀಚರ್ಸ್, ದ ನೋಟ್ಸ್ ದೇ ಗೇವ್ ಆ್ಯಂಡ್ ದ ಲೆಕ್ಚರ್ಸ್ ವಾಟ್ ದೇ ಗೇವ್, ಆ್ಯಂಡ್ ದ ಕಾನ್ಸ್ಟೆಂಟ್ ಡೆಲಿಬರೇಷನ್ಸ್ ದಟ್ ಹ್ಯಾಪನ್ಡ್ ವಿತ್ ಮೈ ಫ್ರೆಂಡ್ಸ್ ಡ್ಯೂರಿಂಗ್ ದ ಎಕ್ಸಾಮಿನೇಷನ್, ಈವನ್ ಆಫ್ ದ ಸೀಸನ್ ಆಲ್ಸೋ. ಅಲ್ಲ, ಈಗ ಬೇರೆಯವರಿಗೆ ಅಗ್ರಿ ಮಾಡ್ಲಿಕ್ಕೆ ಬರುವಂಥವ್ರಿಗೆ, ಆಸಕ್ತಿಯಿಂದ ಯೂನಿವರ್ಸಿಟಿಗೆ ಬರುವಂಥವ್ರಿಗೆ ಏನು ಮೆಸೇಜ್ ಕೊಡ್ತೀರಿ? ಹಾಂ ಸರ್, ಅವ್ರದ್ದು ಇಂಟೆನ್ಷನ್ ವೇರಿ ಯಾಕೆಂತಾರೆ ಸರ್. ಬಟ್ ದ ಇಂಟೆನ್ಷನ್ ಈಸ್ ಅವ್ರದ್ದು ಇಂಟೆನ್ಷನ್ ಚೆನ್ನಾಗಿತ್ತಪ್ಪ ಅಂದರೆ ಇಂಟೆನ್ಷನ್ ಇನ್ ದ ಸೆನ್ಸ್ ನಾಟ್ ದ ಸೆಲ್ಫ್ ಇಂಟೆನ್ಷನ್, ಬಟ್ ದ ಸೊಸೈಟಿ ಹೌ ದೇ ವಿಲ್ ಗೋಯಿಂಗ್ ಟು ಬೆನಿಫಿಟ್ ದ ಸೊಸೈಟಿ. ಮುಂದೇನಾಗಬೇಕು ಅಂದ್ಕೊಂಡ್ರೆ? ಈಗ ಎಟ್ ಪ್ರೆಸೆಂಟ್ ಸಿವಿಲ್ ಸರ್ವಿಸಿಗೆ ಪ್ರಿಪೇರ್ ಆಗ್ತಿದ್ದೀನಿ ಸರ್. ಇಫ್ ದಟ್ ಈಸ್ ಪಾಸಿಬಲ್ ದೆನ್ ಐ ವುಡ್ ಲೈಕ್ ಟು ಕಂಟಿನ್ಯೂ ಇನ್ ದ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಸರ್, ಆ್ಯಂಡ್ ಐ ಆಲ್ಸೋ ಹ್ಯಾವ್ ಬಿಟ್ ಆಫ್ ಇಂಟ್ರೆಸ್ಟ್ ಇನ್ ಲಾ ಆ್ಯಂಡ್ ಆರ್ಡರ್ ಸರ್. ಐ ಆಮ್ ಆಲ್ಸೋ ಟ್ರೈಯಿಂಗ್ ಫಾರ್ ದ ಪೊಲೀಸ್ ಸರ್ವಿಸ್.